ಇವರು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫಾಲ್ಸ್, ಅಲ್ಲಿಗೆ ಹೋಗ್ಬೇಕು ನಾವೀಗ. ಸೊ ದಾರಿ ಬಂದ್ಬಿಟ್ಟು ಈ ಕಡೆಯಿಂದ ಹಿಂಗೆ ಹೋಗ್ಬೇಕು, ಹಾಗೆ ಹಿಂಗೆ ನೋಡಿಕೊಂಡು ಫಾಲ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಪ್ರೆಸೆಂಟ್ ಬಂದ್ಬಿಟ್ಟು ನಾವು ಚುಂಚಿ ಫಾಲ್ಸ್ ಹೋಗ್ತಾ ಇದ್ದೀರಿ. ಆ್ಯಂಡ್ ಈ ಮೇಕೆದಾಟುವಿಂದ ಬಂದ್ಬಿಟ್ಟು ಒಂದು 17 ಕಿಲೋಮೀಟರ್ಸ್ ಆಗುತ್ತೆ ಈ ಪ್ಲೇಸ್ ಬಂದ್ಬಿಟ್ಟು. ಆಮೇಲೆ ಇಲ್ಲಿ ಬಂದಾದ್ಮೇಲೆ ಇಲ್ಲೇ ಊಟ ಎಲ್ಲ ಸಿಗುತ್ತೆ, ಬಟ್ ಊಟ ಮಾತ್ರ ಕಾಸ್ಟ್ಲಿ. ಆಮೇಲೆ ಇಲ್ಲಿ ವೆಹಿಕಲ್ಸ್ ಪಾರ್ಕಿಂಗ್ ಅಂದರೆ 20 ರೂಪಾಯಿ ತೊಗೊತಾರೆ ಒಂದು ಬೈಕ್ ಅಲ್ಲ 20 ರೂಪಾಯಿ, ಒಂದು ಬೈಕ್ 20 ರೂಪಾಯಿ ತೊಗೊತಾರೆ. ಆ ಥರ 40 ರೂಪಾಯಿ ಟಿಕೆಟ್ ಇದೆ ಇಲ್ಲಿ. ಮತ್ತು ಇನ್ನು ಇಲ್ಲಿಂದ 1 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗುತ್ತೆ ನಾವು ಚುಂಚಿ ಫಾಲ್ಸ್ಗೆ ಹೋಗೋಕ್ಕೆ. ಸೊ ನಾವು ಟ್ರೆಕ್ ಮಾಡ್ತಿದ್ದೇವೆ. ಆ ಮುಂದೆ ಇರೋ ಇಬ್ಬರು ಮಾತ್ರ ಅವರು ಅಲ್ಟ್ರಾ ಲೆಜೆಂಡ್ಸ್ ಪ್ರೋ ಮ್ಯಾಕ್ಸ್ ಅವರು ನೋಡಿ, ಊಟ ಜಾಸ್ತಿ ಆಗಿ ಒಂದು ಎಗ್ ರೈಸ್ ತಿನ್ನೋಕ್ಕೆ ಅಂತ ಕೂತ್ಕೊಂಡವರು. ಒಂದು ಎಗ್ ರೈಸು, ಆಮೇಲೆ ಮ್ಯಾಗಿಗ್ಲೆರಡು, ಆಮೇಲೆ 3 ಎಗ್ ರೈಸು, ಮ್ಯಾಗಿಗ್ಲೆರಡು, ಹಾಫ್ ಬಾಯ್ಲಿಗ್ಲೆರಡು, ಫುಲ್ ಬಾಯ್ಲ್ 3, ಲೇಸ್ ಒಂದು, ಸೌತೆಕಾಯಿ ಒಂದು, ವಾಟರ್ ಬಾಟ್ಲ್ 2. ಇಷ್ಟ ಆಗೈತೆ ಬಿಲ್ಲು. ಅದಕ್ಕೆ ಆ ಥರ ವಾಕಿಂಗ್ ಕ್ಯಾಟ್ ವಾಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಕ್ಚುಲಿ ದಾರಿ ಅದೆಲ್ಲ ಹಂಗಲ್ಲ ಹೋಗ್ಬೇಕಾಗಿರೋದು, ಆಕ್ಚುಲ್ ದಾರಿ ಹಿಂಗೆ ಹೋಗ್ಬೇಕಾಗಿರೋದು ಹತ್ರಕ್ಕೆ ಹೋಗೋಕ್ಕೆ. ಸೊ ನಾವು ರಾಂಗ್ ದಾರಿಯಲ್ಲಿ ಹೋಗಿದ್ರಿ, ಈಗ ಕರೆಕ್ಟಾಗಿ ಹೋಗ್ತಾರೆ. ಆ ಫಾಲ್ಸ್ ಹತ್ರ ಹೋದ್ಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ, ಬನ್ನಿ ಹೋಗೋಣ. ಬಟ್ ಇಲ್ಲಿ ಫುಡ್ ಮಾತ್ರ ಹೆವಿ ಕಾಸ್ಟ್ಲಿ. 5 ರೂಪಾಯಿ ಲೆಸ್ ಬಂದ್ಬಿಟ್ಟು 10 ರೂಪಾಯಿ ಲೆಸ್. ಇನ್ನೇನು ಹಾಫ್ ಬಾಯ್ಲು ಅಲ್ಲ ಫುಲ್ ಬಾಯ್ಲ್ ಗುರು ಆಮ್ಲೆಟ್ 30 ರೂಪಾಯಿ ಆಮ್ಲೆಟ್ ಮಾಡಿಬಿಟ್ಟು 50 ರೂಪಾಯಿ ಆಮ್ಲೆಟು. ಎಲ್ಲ ಡಬಲ್ಲು ತ್ರಿಬಲ್ಲು. ಆ ಬಾಳೆಹಣ್ಣು 15 ರೂಪಾಯಿ ಗುರು. ಕಾಮಿಡಿ, ನಾನು ಶಾಕ್ ಗುರು. ಸೊ ಆಕ್ಚುಲಿ ದಾರಿ ಇದಲ್ಲ ಗುರು, ಆ ಕಡೆಯಿಂದ ಹೋಗ್ಬೇಕು. ಓಹೋ ಗುರು, ಚುಂಚಿ ಫಾಲ್ಸ್ ಅಂತ ಅದು ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ನೋಡಿದೆ ಚುಂಚಿ ಫಾಲ್ಸ್ ಅಂತ. ನೀರು ಮತ್ತೆ ತುಂಬ ಸ್ಪೀಡಾಗಿ ಹರಿತಾ ಇದೆ. ಗುರು ಈಗ ಇನ್ನೂ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಸೊ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರಕ್ಕೆ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಆ ಪ್ಲೇಸ್ ಯಾವ ಥರ ಇದೆ ಅಂತ. ಈ ಚುಂಚಿ ಫಾಲ್ಸ್ ಅನ್ನೋದು ಇಷ್ಟೊಂದು ನೀರು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಗುರು. ಈ ಬೇಸಿಗೆ ಕಾಲದಲ್ಲಿ ನಾನು ಅಷ್ಟೊಂದು ನೀರು ಫೋರ್ಸಿಬಲ್ ಆಗಿ ಬರ್ತಾ ಇದೆ. ಸ್ವರ್ಗಕ್ಕೆ ಇನ್ನೊಂದು ದಾರಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಫಾಲ್ಸ್ ಅಂತ. ಹತ್ರಕ್ಕೆ ಹೋಗಿ ತೋರಿಸ್ತಾ ಇದ್ದೀನಿ. ತಾನ್ವಿ ನಿಮ್ಮ ಅಪ್ಪ ನೋಡ್ದೆ ಹಿಂಗ್ ಮಾಡ್ತಾನಪ್ಪ. Few moments later. ನೋಡಿ ಯಾವ ಥರ ಬೀಳ್ತಾ ಇದೆ ಅಂದರೆ, ಆ ಬೀಳೋ ಫೋರ್ಸ್ಗೆ ಅಲ್ಲೆಲ್ಲೂ ನೀರು ಬೀಳ್ತಾ ಇದ್ರೆ, ಫಾಲ್ಸ್ ಹರಿತಾ ಇದ್ರೆ ಅದ್ರ ಹನಿಗಳು ಬಂದು ಇಲ್ಲಿ ಬೀಳ್ತಾ ಇದೆ. ಅಷ್ಟೊಂದು ಫೋರ್ಸ್ ಆಗಿ ಹರಿತಾ ಇದೆ.
ನೋಡಿದ್ರಲ್ಲ ಗುರು, ಈ ಫಾಲ್ಸ್ ನೋಡಿದ್ಮೇಲೆ ಇಷ್ಟೊಂದು ಅದೇನಂತಾರಲ್ಲ ಅಡ್ವೆಂಚರ್ ಇದೆಲ್ಲ ಮಾಡಿ ಇಲ್ಲಿಗೆ ಬಂದಮೇಲೆ ಇದು ಇಂಥ ಒಳ್ಳೆ ಪ್ಲೇಸ್ ನೋಡಿದಾದ್ಮೇಲೆ ಆ ಖುಷಿಗೆ ಮಿತಿನೇ ಇರಲ್ಲ. ಈ ಥರ ಈಚೆ ಬಂದ್ಬಿಡುತ್ತೆ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಹತ್ರ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ಹತ್ರಕ್ಕೆ ಹೋದರೆ ನಾವು ಆಮೇಲೆ ಮನೆಗೆ ಹೋಗಲ್ಲ ಅಷ್ಟೇ. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ ಗುರು. ಆಮೇಲೆ ಇನ್ನೊಂದು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಬರಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಆಂಜನೇಯ.